ನಮಸ್ತೆ ನಮಸ್ತೆ. ನನ್ನ ಹೆಸರು ಹೋಬುರಿ. ಈ ತರ ಆಗಿ ಒಂದು 8 ತಿಂಗಳಾಯ್ತು ನೋಡ್ರಿ. ಸಮಸ್ಯೆ ಏನು ಕಂಡಿಲ್ರಿ. ಈಟಿ ಆಗಿತ್ತು. ಈಟಿ ಆದ ಅಲ್ಲೇ ಡಾಕ್ಟರ್ ಬಳಿ ಹೋದ. ಅವ್ರೇನಂದ್ರು ಬಿಸಿಲೇರಿ ನೀರು ಕುಡಿತೀರಲ್ಲ ಅದರಿಂದ ಥಂಡಿಲಿಂದ ಆಗ್ಯದ ಅಂದ್ರು. ಇದೇ ದಿನದಾಗ ನಾ ಅಂದ ಹಮೇಶ ಕುಡಿತೀನಿ ಸರ್. ಇಲ್ಲ 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 ಅದೇದ 2 ಇಂಜೆಕ್ಷನ್ ಕೊಟ್ರು, ಗುಳಿಗೆ ಕೊಟ್ರು, ಕಮ್ಮಿ ಆಗಿಲ್ಲ. ಬಡಸ್ ಹೋಗಿ ಮತ್ತು ನಾನೇ ಗುಲ್ಬರ್ಗ ಹೋಗಿ ಶಾಂತಿ ತೆಗ್ದ. ಇದು ಆಗ್ಯದಪ್ಪ ಅಂದರು. ಮತ್ತು ಈ ಕಡೆ ಬಂತೀವಿ. ಇಲ್ಲಿ ಇದದ ನೋಡ್ರಿ. ಇನ್ನೊಂದ್ ಜರ ಸಕ್ಕಲ್ ಆಗ್ಯದ. ಇದು ಒಳಗಿಲ್ಲ, ಹೊರಗೆ ರೀ. ಅದೇ ಗುಲ್ಬರ್ಗಾನೇ ಹೋದೇವ್ರಿ. ಇದೇ ಕ್ಯಾನ್ಸರ್ ಆಫೀಸರ್ಗೆ ಹೋದೆವು. ಇಟ್ ಗಡ್ಡಿ ತೆಗ್ದಿನ ಮ್ಯಾಲ ಅವ್ರೇನಂದ್ರು, ಈಗ ಆಯ್ತು ನೋಡಪ್ಪ ಮೆಡಿಸಿನ್ ಒಯ್ರಿ ಇದು ಮಾಡ್ರಿ ಅಂದ್ರು. ನಮ್ಮ ಹುಡುಗಿಗಳಾರ ಇಲ್ಲಿ. ಅಕ್ಕಿ ಅಂದ್ರು ನಾ ಇಲ್ಲಿ ಕೇಳೀನಿ, ಈ ಕಡೆ ಬರ್ರಿ. ಅಲ್ಲಿ ಹೇಳಿದ ಈ ಕಡೆ ಬಂದಿ. ಅವಾಗಿತ್ತು. ಈಗ ಏನು ಇಲ್ಲೇ, ಖಾಲಿ ಇಟ್ಟು ಊಟ ಚಾ, ಅದಕ್ಕೆ ಬಿಟ್ಟು ಏನೂ ಇಲ್ಲ. ಪೂರಾ ಆರಾಮೇ ಆಗಿತ್ರಿ. ಈಗ 1 ವಾರ ಆಯ್ತು ನೋಡು. ಇದು ಜರ ನೋಯ್ಲತ್ಯಾರ, ಮತ್ತೇನು ಇಲ್ಲ. ಇದರಲ್ಲಿಂದು 2 ವಾರ ಅವಾಗ 2 ತಿಂಗಳು ತೊಗೊಂಡಿ ನೋಡ್ರಿ. ಇದು 3ನೇ ಹಂತ. ಇದು ಅವ್ರೇನಂದ್ರು ಒಳಗೆ ಸುಟ್ಟೋತದ ಜರದ್ರ ಇದ್ರ ಆರಾಮ ಆಗ್ತದ ಅಂತ ಅಂದಿರು. ಆರಾಮದ ರೀ. ಹೇಳಿ ಅವ್ರಿಗೆ ಕಳ್ಸಿಡ್ರಿ. ನಮ್ಮ ಬಾಜುದವ್ರು ಯಾರ ಅವ್ರು ಬಿ ಇದೇ ನೋಡ್ರಿ. ಆ ಕಡೆ ಬೀಡಿ ಸಿಗರೇಟ್ ಗುಟ್ಕಾ ಚೋಲದ ನಮ್ಮ ಕಡೆ. ತುಂಬಾ ತಿಂತಾರ, ಸಿಗರೇಟ್ ಸೇರ್ತಾರ, ಸೇರಿ ಕುಡಿತಾರ. ಅದರಿಂದ ಬಿಮಾರಿ ಆಗದಿದ್ದು. ನಾವ್ರು ಸೇರಿ ಮುಟ್ಟಾಲ್ ಮೊದಲು ಹೇಳಿದೆ, ಅದು ಸಿಗರೇಟೆ. ಏನು ಇಲ್ಲವ. ಈಗ ಇಟ್ಟು ರೊಟ್ಟಿ ಆಯ್ತು, ನೀರು, ಚಾ ಬೇಕು. ಈಗ ಟಿ ಬಿ ಬೇಡಲ್ಲತ್ತಾರ ಅವ್ರು, ಹೆಚ್ಚಿಗೆ ಕುಡಿಬೇಡ್ರಿ ಅಂತ.